ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಬಿ ಆರ್ ಡಾಕ್ಟರ್ ಅಂಬೇಡ್ಕರ್ ಆಟೋ ಚಾಲಕ ಸಂಘಟನೆಯಿಂದ ನಾನು ಶಾಂತಿನಗರ ಇಮ್ರಾನ್ ಮಾತಾಡ್ತಾ ಇದ್ದೀನಿ. ಏನೋ ಒಂದು ನಮ್ಮ ಆಟೋ ಚಾಲಕರಿಗೆ ಒಂದು ಫೈನಾನ್ಸ್ದು ಪ್ರಾಬ್ಲಮ್ ಆಗಿತ್ತು. ಅದೇನಂತ ಅಂದರೆ ಅವರು ಬಂದು ತುಂಬ ಜಾಸ್ತಿ ದುಡ್ಡು ಕ್ಲಿಯರ್ ಮಾಡೋಕೆ ಹೋಗಿದ್ರು. ಅವ್ರು ಜಾಸ್ತಿ ದುಡ್ಡು ಕೇಳಿದ್ರು. ಸೊ ಅದನ್ನು ಸಹ ಅವ್ರಿಗೆ ಕರ್ಕೊಂಡೋಗಿ ನಾನೇ ಅಕ್ಷದ ಹತ್ರ ಮಾತಾಡಿ ಏನು ಎಷ್ಟು ಆಗಿದೆ ಏನು ಎಷ್ಟು ಅಂತ ನೀನು ಕೇಳ್ತಾ ಇದ್ದೆ ಅಂದ್ಬಿಟ್ಟು ಮಾತಾಡಿ 2.5% ಹಾಕಿದ್ದ. 2.5%ಗೆ ನಾನು 2% ಮಾಡಿಸಿ ಫುಲ್ ಕ್ಲಿಯರೆನ್ಸ್ ಮಾಡಿಬಿಟ್ಟು ಇವಾಗಲೇ ಎಲ್ಲ ಲೆಕ್ಕ ಕೊಡುವಂತೆ ಎಲ್ಲ ಲೆಕ್ಕ ಕೊಡುವಂತೆ ನೋಡಿ. ಇದು ಡಾಕ್ಯುಮೆಂಟ್ಸು, ಈ ಥರ ಡಾಕ್ಯುಮೆಂಟ್ಸು, ಈ ಥರ ಫೈನಾನ್ಸ್ ಹತ್ರ ಇತ್ತು. ಅದು ಸಹ ಅವ್ರಿಗೆ ಗಾಡಿ ಕೊಟ್ಟಿರೋದನ್ನು 2019 ಮಾಡಲು ಗಾಡಿ ಅದು. ಅದನ್ನು ಸಹ ಕೊಟ್ಟಿರೋದು ಎಷ್ಟಕ್ಕಂದ್ರೆ 1,70,000 ರೂಪಾಯಿಗೆ ಕೊಟ್ಟಿದ್ದಾರೆ. ಅದು TVS ಮಾಡಲು ಗಾಡಿ, ಅದು TVS ಗಾಡಿ ಅದು. ಸೊ ಬಜಾಜೂ ಇಲ್ಲ. ಇವ್ರಿಗೆ ಸೇಟ್ಗಳ ಹತ್ರನೇ ಇದ್ದಿದ್ದು ಗಾಡಿ, ಅದು ಡೀಲರ್ ಕೊಟ್ಟಿಲ್ಲ. ಆ ಸೇಟನ್ನು ಏನು ಮಾಡಿದ್ದಾನೆ, ಯಾರೋ ಕರ್ಕೊಂಡೋಗಿ ಈಗ ದಬಾಯಿಸ್ಬಿಟ್ಟಿದ್ದಾರೆ. ಸೊ ನಾನು ಹೋಗಿ ಅವನಿಗೆಲ್ಲ ಮಾತಾಡಿ ಯಾಕೆ ಈ ಥರ ಕೊಟ್ಟೆ, ಯಾವ ಮಾಡಲಿಗೆ ಈ ಮಾಡಲಿಗೆ ಇಷ್ಟು ರೇಟ್ ಇತ್ತಾ ಅಂತ ಕೇಳಿದ್ದಕ್ಕೆ ಅವ್ನು ಭಯ ಪಟ್ಕೊಂಡು ಏನು ಮಾಡ್ದ, ಇಲ್ಲ ನನಗೆ ಗೊತ್ತಿಲ್ಲ, ಅವ್ನು ಕರ್ಕೊಂಬಂದು ನನಗೆ ನಾವೇನು ಜಬರ್ದಸ್ತಿ ಮಾಡಿಲ್ಲ. ಅವ್ನು ಕರೆಕ್ಟಾಗಿ ಇದ್ದಾನೆ, ಅವನು ನ್ಯಾಯವಾಗಿದ್ದಾನೆ. ಯಾಕಂದರೆ ಅವ್ನು ಕರೆದಿಲ್ಲ, ನಾವು ಹೋಗಿದ್ದು. ಇವರು ಅಮಾಯಕರು, ಇವ್ರಿಗೇನೂ ಗೊತ್ತಿಲ್ಲ. ಇವರು ಹೋಗಿ ಗಾಡಿ ತೊಗೊಳಕ್ಕೆ ಕೊಡ್ಸೋಕೆ ಹೋದರೆ ಕೊಡ್ಸೋರವನು ಹೆಂಗಿರ್ಬೋದು. ಸೊ ಅದೆಲ್ಲ ಜಾಸ್ತಿ ಆಗಿತ್ತು. ಅದಕ್ಕೆಲ್ಲ ಮಾತಾಡಿ ಬಗೆಹರಿಸಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಫೈಲ್ ಎಲ್ಲ ತೊಗೊಂಬಂದಿದ್ದೀನಿ. ಏನೋ ಇದರಿಂದ ಇವ್ರು ಹೇಳ್ತಾರೆ, ಇವಾಗ ಕೇಳಿ. ಇವರು ನಮಸ್ಕಾರ ಎಲ್ಲರಿಗೂ. ಇವಾಗ ನಾನು ಸಂಘಟನೆಗೆ ಹೊಸದಾಗಿ ಸೇರಿರೋದು. ಇವಾಗ ಏನಾಗಿದೆ ಅಂದರೆ, ನಮಗೆ ಬೇರೆ ಸಂಘಟನೆಯಲ್ಲಿ ಇರುವಾಗ ನಮಗೆ ಕೆಲಸ ಆಗಿಲ್ಲ ಸರ್. 3-4 ದಿವಸದಿಂದ ನಾವು ವೇಟ್ ಮಾಡಿ ಕಾಯ್ತಿದ್ದೋ. ಅವರು ಇವಾಗ 96,000 ರೂಪಾಯಿ ನಮಗೆ ಪೆನಾಲ್ಟಿ ಸಮೇತ ಹೇಳಿದ್ದ. ಇವಾಗ ನಮಗೆ 96,000 ರೂಪಾಯಿ ನಾವು ಕಟ್ಟೋಕ್ಕಾಗಲ್ಲ, ನಾವು ಫುಲ್ ಕ್ಲಿಯರೇಷನ್ ಮಾಡ್ತೀವಿ ಅಂತ ಹೇಳುವಾಗ, ಬಟ್ ನಮಗೆ 96,000 ರೂಪಾಯಿ ನಿಮಗೆ ಟೋಟಲ್ ಬೀಳುತ್ತೆ ಅಂತ ಹೇಳಿದ್ರು. ಆಗ ನಮ್ಮ ಸಂಘಟನೆಗೆ ನಾವು ಸೇರ್ಕೊಂಡಿದ್ವಲ್ಲ, ಅವರು ಯಾರೂ ಹೆಲ್ಪ್ ಮಾಡಿಲ್ಲ. ಇವಾಗ ಹೊಸದಾಗೆ ನಾವು ಸಂಘಟನೆಯಲ್ಲಿ ಸೇರಿ ಇವರು ಇಮ್ರಾನ್ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಮಾತುಕತೆ ಎಲ್ಲ ಮಾಡಿಬಿಟ್ಟು 70,000ಕ್ಕೆ ನಾವು ಗಾಡಿ ಬಿಡುಗಡೆ ಮಾಡ್ಕೊಬಂದಿದ್ದೀವಿ ಅಂತ. ಇಲ್ಲಿ ಈ ಸಂಘಟನೆಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಧನ್ಯವಾದ ಎಲ್ಲರೂ. ನಮ್ಮ ಫ್ರೆಂಡು ನಮಗೆ ಮಾತು ಬರೋಕ್ಕಿಲ್ಲ, ಕನ್ನಡ ಮಾತು ಬರೋಕ್ಕಿಲ್ಲ. ನಮಗೆ ಮೇನ್ ಎದೆ ನಮ್ಮದು ಡಾಕ್ಯುಮೆಂಟ್ ಆಯಿತು, ನನಗೆ ಮಾತು ಬರೋಕ್ಕಿಲ್ಲ. ಅದಕ್ಕೆ ಅವ್ರಿಗೆ ನನ್ನ ಬದಲೇ ನಾನು ಮಾತಾಡಿದ್ದೀನಿ, ಅವ್ರು ಮಾತಾಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ, ಶಾರ್ಟ್ಕಟ್ಟಲ್ಲಿ ಜೆ ಭೀಮ್ ಚಾಲಕರು ಸಂಘಟನೆ ಬರುತ್ತೆ. ಇವ್ರ ಗಾಡಿದು ಏನು ಫೈನಾನ್ಸ್ ಸಮಸ್ಯೆ ಇತ್ತು, ನಮ್ಮ ಸಂಘಟನೆ ಮುಖಂಡರು ಕಳಿಸ್ಕೊಟ್ಟು ಇವರು ಗಾಡಿ ಫೈನಾನ್ಸ್ ಬಗ್ಗೆ 1 ಪೇಮೆಂಟ್ ಕ್ಲಿಯರ್ ಶಾರ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ತೊಗೊಂಡು ಬಂದಿದ್ದಾರೆ ನೋಡಿ. ಜೆ ಭೀಮ್ ಚಾಲಕರು ಸಂಘಟನೆ ಕಡೆಯಿಂದ ನಮ್ಮ ಮುಖಂಡರು ಕಳಿಸ್ಕೊಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಸೇರ್ಪಡೆ ಮಾಡಿಸ್ಕೊಂಡಿದ್ದೀವಿ. ಅದು ಚಾಲಕರ ಪರವಾಗಿ ಏನು ಸೈಡ್ಗಳು ಫೈನಾನ್ಸ್ಗಳು ಹಾಕ್ಕೊಂಡು ದೌರ್ಜನ್ಯ ಮಾಡ್ತಾಯಿದ್ರು, ಸೀಸರ್ಗಳು ಲೂಟಿ ಮಾಡೋದು ಕೆಲಸ ಮಾಡ್ತಾಯಿದ್ರು. ಅದಕ್ಕೋಸ್ಕರ 19 ಮಾಡಲು ಗಾಡಿ TVS ಗಾಡಿ ಡೈರೆಕ್ಟಾಗಿ ನಮ್ಮ ಜನರಲ್ ಸೆಕ್ರೆಟರಿ ಇಮ್ರಾನ್ ಅವರಿಗೆ ಕಮಿಟಿ ಮುಖಂಡರು ಕಳಿಸ್ಕೊಟ್ಟು ಏನಿರೋ ಸೆಟ್ ಮಾತಾಡಿಬಿಟ್ಟು ಇವತ್ತು ಮಧ್ಯಾಹ್ನದಿಂದ ಹೋಗಿ ನೋಡಿ, ಸಾಯಂಕಾಲ 9 ಗಂಟೆ ಆಯಿತು. 9 ಗಂಟೆಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದು ಇವರು ಯಾವ ಸಂಘಟನೆಯಲ್ಲಿದ್ದರೂ ಗೊತ್ತಿಲ್ಲ, ನಮ್ಮ ಚಾಲಕರ ಸಂಘಟನೆಗೆ ಅಂದರೆ ಜೆ ಭೀಮ್ ಚಾಲಕರ ಸಂಘಟನೆಗೆ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದೋಸ್ಕರ ಪ್ರತಿಯೊಂದು ಕೆಲಸನೂ ಈ ನಡುವೆ ನಡೀತಾ ಇದೆ. ನಮ್ಮ ಸಂಘಟನೆಯಲ್ಲಿ ID ಕಾರ್ಡು ಸ್ಟಿಕ್ಕರ್ ಇನ್ನೂ ಮಾಡಿಸಿಲ್ಲ. ಬರೋ ತಿಂಗಳು 1ನೇ ತಾರೀಕಿಂದ ಜೆ ಭೀಮ್ ಚಾಲಕರು ಸಂಘಟನೆ ಕಡೆಯಿಂದ ID ಕಾರ್ಡು ಸ್ಟಿಕ್ಕರ್ ಮಾಡಿಸ್ಕೋತೀವಿ. ಕೆಳಗಡೆ ಮೊಬೈಲ್ ನಂಬರ್ ಹಾಕ್ತೀವಿ, ಪ್ರತಿಯೊಬ್ಬರು ಜಾಯಿನ್ ಆಗ್ಬೋದು. ಇವ್ರು ಬಂದು ಹೊಸಬ್ರು, ಇವರು ವಾರ್ಡಾಧ್ಯಕ್ಷರು ಅಂತ ಆಯ್ಕೆ ಮಾಡಿದ್ದೀವಿ. ಇವರು ಕನಕಪುರ ಉತ್ತರಹಳ್ಳಿ ಸೈಡ್ ಒಂದು ವಾರ್ಡಾಧ್ಯಕ್ಷರು ಅಂತ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವ್ರಿಗೂ ಹೃದಯಪೂರ್ವಕ ಧನ್ಯವಾದ. ಯಾಕಂದರೆ ನಮ್ಮ ಸಂಘಟನೆ ಹೊಸ ಸಂಘಟನೆ, ಜೆ ಭೀಮ್ ಚಾಲಕರು ಸಂಘಟನೆ ಅಂತ ಶಾಂತಿನಗರ್ ಸೈಯದ್ ನಿಯರು. ನಾನು ಮಾತಾಡ್ತಾ ಇರೋದು ಚಾಲಕರ ಪರವಾಗಿ. ಎಲ್ಲೋ ಚಾಲಕರಿಗೆ ದೌರ್ಜನ್ಯ ನಡೀತಿದೆ, ಅಲ್ಲಿ ಜೆ ಭೀಮ್ ಚಾಲಕರು ಸಂಘಟನೆ ಬಂದು ನಿಂತ್ಕೊಳ್ಳುತ್ತೆ. ಚಾಲಕರು ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ನಮ್ಮ ಸಂಘಟನೆ ಬಂದು ಧೈರ್ಯವಾಗಿ ನಿಂತ್ಕೊಳ್ಳುತ್ತೆ. ಚಾಲಕರ ಪರವಾಗಿ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಯಾವ ಚಾಲಕರಿಗೆ ತೊಂದರೆ ಆಗಿದ್ರು ಅವ್ರ ಪರವಾಗಿ ನಾನು ನಿಂತ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ನಮಸ್ಕಾರ.